ಫ್ರೆಂಡ್ಸ್, ಇವಾಗ ಸಂಜೆ ಆಯಿತು 5 ಗಂಟೆಗೆ ಬರೋ ಅಷ್ಟೊತ್ತಿಗೆ ನಮ್ಮ ಮಗುಗೆ ಅದೇ ಕಣ್ಣೆಲ್ಲ ಊತ ಆಗ್ತಾಯಿತ್ತು, ಕೋಲ್ಡ್ ಆಗಿತ್ತು ಅಂತ ಚೆಕಪ್ಗೆ ಹೋಗಿದ್ವಿ ನೆನ್ನೆ. ಅವ್ರು ನೋಡಿದ್ರೆ ಮತ್ತೆ ರಿಪೋರ್ಟ್ಸ್ ಎಲ್ಲ ಒಂದು 3,500 ಆಯಿತು. ಯೂರಿನ್ ಟೆಸ್ಟು, ಬ್ಲಡ್ ಟೆಸ್ಟು, ಅದು ಇದು ಅಂತ. ಮತ್ತು BP ಬೇರೆ ಹೈ ಇದೆ, ಅಡ್ಮಿಟ್ ಆಗಬೇಕು ಅಂತ ಬೇರೆ ಹೇಳಿದ್ರು. ಮತ್ತು ಬ್ಲಡ್ ರಿಪೋರ್ಟ್ಸ್ ಎಲ್ಲ ಮತ್ತೆ ನಾಳೆ ಕೊಡಬೇಕು, ಯೂರಿನ್ ಟೆಸ್ಟ್ ಕೊಡಬೇಕು. ಮತ್ತು ಇವತ್ತೆಲ್ಲ ಬೆಳಗ್ಗೆಯಿಂದ ಸಂಜೆ 5 ಗಂಟೆ ತನಕ ಓಡಾಡಿ ತುಂಬ ಸುಸ್ತಾಗೋಯ್ತು ಫ್ರೆಂಡ್ಸ್. ಆದರೆ ಸಡನ್ನಾಗಿ ಈ ಥರ ಆಗ್ತಾಯಿರೋದು ತುಂಬ ಬೇಜಾರಾಗ್ತಾಯಿದೆ. ಯಾಕಂದರೆ ಅವನಿಗೆ ನ್ಯಾಚುರಲಾಗಿ ಚೆನ್ನಾಗೇ ಇದ್ದ. ಅವನು ಲಾಸ್ಟ್ ಇಯರ್ ಫೆಬ್ರವರಿಗೆ ಯೂರಿನ್ ಬ್ಲಾಕ್ ಆಗಿ ಕಣ್ಣೆಲ್ಲ ಊತ ಆಗಿ, ಕಾಲು ಕೈಯೆಲ್ಲ ಊತ ಆಗಿ, ಹೊಟ್ಟೆ ಎಲ್ಲ ಸ್ವಲ್ಪ ಊತ ಆಗಿಬಿಟ್ಟಿತ್ತು. ಆದರೆ ನಮಗೆ ಗೊತ್ತಾಗಲೇ ಇಲ್ಲ ಅದು ಯೂರಿನ್ ಬ್ಲಾಕ್ ಆಗಿದೆ ಅಂತ. ಏನೋ ನಿದ್ದೆ ಮಾಡಿಲ್ಲ, ಡಸ್ಟ್ ಇನ್ಫೆಕ್ಷನ್ ಆಗಿರುತ್ತೆ ಅಂತ ಕಣ್ಣಾಸ್ಪತ್ರೆಗೆಲ್ಲ ತೋರಿಸಿ ಮಾಡಿ, ಆಮೇಲೆ ಲಾಸ್ಟಿಗೆ ಯೂರಿನ್ ಬ್ಲಾಕ್ ಆಗಿದೆ ಅಂದ್ಬಿಟ್ಟು ಹೋಗಿ ಚೆಕಪ್ ಮಾಡಿಸಿದ್ರೆ ಎಮರ್ಜೆನ್ಸಿ ಮಾಡಲೇಬೇಕು ಅಂದರು, ಇಲ್ಲಾಂದರೆ ಹೆಚ್ಚು ಕಮ್ಮಿ ಆಗುತ್ತೆ ಅಂದರು. ಸೊ ಹಾಗಾಗಿ ಲಾಸ್ಟ್ ಇಯರ್ ನಾವು ಅಡ್ಮಿಟ್ ಮಾಡಿ 1.5 ಮಂತ್ ಅಡ್ಮಿಟ್ ಆಗಿದ್ವಿ ಹಾಸ್ಪಿಟ್ಲಲ್ಲಿ. ಕ್ಯೂರ್ ಮಾಡಿಕೊಂಡು ಮತ್ತೆ ಬರೋ ಟೈಮಲ್ಲಿ ಫೀವರ್ ಬಂದುಬಿಡ್ತು. ನಾವು ಮನೇಲಿ ನೋಡ್ಕೋತೀವಿ ಆಗಲ್ಲ ಅಂದ್ಬಿಟ್ಟು ಬಂದುಬಿಟ್ಟೆ ನಾನು. ಆಮೇಲೆ ಎಲ್ಲ ರೆಡಿ ಮಾಡಿಕೊಂಡು ಮತ್ತೆ ಹೋದರೆ ಫೀವರ್ ಕಮ್ಮಿನೇ ಆಗಿಲ್ಲ. ಮತ್ತೆ ಅಡ್ಮಿಟ್ ಆಗಬೇಕು ಅಂದರು. ಮತ್ತೆ 1 ವಾರ 15 ದಿನ ಅಡ್ಮಿಟ್ ಆಗಿ ಆಮೇಲೆ ಮತ್ತೆ ಕ್ಯೂರ್ ಮಾಡ್ಕೊಂಡು ಬಂದ್ವಿ ಲಾಸ್ಟ್ ಇಯರು. ಮತ್ತು ಈಗ ಜೂನಲ್ಲೂ ಮತ್ತೆ ಡೆಂಗೂ ಬಂತು ಅಂತ ಅಡ್ಮಿಟ್ ಆದ್ವಿ. ಹಾಸ್ಪಿಟ್ಲ್ ಸವಾಸನೇ ಬೇಡ ಅನಿಸ್ಬಿಡ್ತು ನನಗಂತೂ. ಊಟ ನೀರು ನಿದ್ದೆ ಇಲ್ದಿರ, ಮಗುನ ನೋಡಿಕೊಂಡು ಊಟ ಮಾಡೋಕ್ಕಾಗ್ದಿರ, ಮಗುಗೂ ತಿನ್ಸೋಕ್ಕಾಗ್ದಿರ ಒದ್ದಾಡಿಕೊಂಡು ಆಸ್ಪತ್ರೆಯಲ್ಲಿ ನಾವು 3 ತಿಂಗಳು ಅನುಭವಿಸ್ಬಿಟ್ಟಿದ್ದೀವಿ. ಬೇಜಾರಾಗ್ಬಿಟ್ಟಿದೆಪ್ಪ, ಆಸ್ಪತ್ರೆ ಅಂದ್ರೇ ಭಯ ಬಂದ್ಬಿಟ್ಟಿದೆ ನನಗೆ, ಹಂಗಾಗ್ಬಿಟ್ಟಿದೆ. ಮತ್ತು ಇವಾಗ ಚೆಕಪ್ಗೆ ಅಂತ ಹೋದರೆ ಮತ್ತೆ ಅಡ್ಮಿಟ್ ಆಗಬೇಕು ಅಂತ ಇದ್ದಾರೆ. ದೇವರೇ ಏನು ಮಾಡೋದು ಗೊತ್ತಿಲ್ಲ. ಮತ್ತೆ ಊಟ ನೀರು ಇಲ್ದಿರ ಒದ್ದಾಡಬೇಕು ಆಸ್ಪತ್ರೆಯಲ್ಲಿ. ಅಂಥ ಹಿಂಸೆಯಲ್ಲಿ ಆಸ್ಪತ್ರೆಯಲ್ಲಿ ಬೆಳಗ್ಗೆ 6 ಗಂಟೆ 5:30ಗೆಲ್ಲ ಓಡಾಡ್ತಾ ಇರ್ತಾರೆ ಸಿಸ್ಟರ್. ಎದ್ದೇಳಿ 6 ಗಂಟೆ ಆಯಿತು ಅಂತ ಎಬ್ಬಿಸ್ಬಿಡ್ತಾರೆ. ನಿದ್ದೆ ಅವಾಗ ತಾನೇ ಬರ್ತಾ ಇರತ್ತೆ, ಎಬ್ಬಿಸ್ಬಿಡ್ತಾರೆ. ನಮ್ಮ ಮಗು ಬೇರೆ ಓಡಾಡೋದು ಜಾಸ್ತಿ, ಆಟಾಡೋದು ಜಾಸ್ತಿ, ಹಿಡಿಯೋಕ್ಕಾಗಲ್ಲ. ತುಂಬಾ ಇದು ನನಗೆ ಅಷ್ಟು ಇದಾಗ್ಬಿಡುತ್ತೆ. ಬಟ್ ಯಾರೂ ಸಪೋರ್ಟಿವ್ ಇಲ್ಲ ನಮಗೆ. ನಾನೊಬ್ಬಳೇ ನೋಡಿಕೊಂಡು ಇದು ಮಾಡಬೇಕು. ಊಟ ಅಲ್ಲೇ ಹಾಸ್ಪಿಟ್ಲ್ ಊಟನೇ ಮಾಡಬೇಕು. ಯಾಕಂದರೆ ಇಲ್ಲಿ ನಮ್ಮ ಹಸ್ಬೆಂಡು ನನ್ನ ಮಗಳನ್ನ ನೋಡಿಕೊಂಡು ಓಡಾಡಬೇಕು. ಹಾಸ್ಪಿಟ್ಲ್ ಊಟನೇ ಅಂತ ಇನ್ನೇನು ಮಾಡೋದು, ವಿಧಿ ಇಲ್ದಿರ ಅಡ್ಜಸ್ಟ್ ಮಾಡ್ಕೊತಾ ಇದ್ದೀನಿ. ಇವಾಗ ಸದ್ಯಕ್ಕೆ ಇನ್ನೂ ಅಡ್ಮಿಟ್ ಆಗಿಲ್ಲ, ಅಡ್ಮಿಟ್ ಆಗಬೇಕು. ನೋಡೋಣ, ಅಡ್ಮಿಟ್ ಆದಾಗ ಮತ್ತೆ ವೀಡಿಯೋ ಮಾಡ್ತೀನಿ ಫ್ರೆಂಡ್ಸ್. ಅಡ್ಮಿಟ್ ಆದಾಗ ವೀಡಿಯೋ ಮಾಡಿ ಮಾತಾಡ್ತೀನಿ. ಇನ್ನೂ ಏನೂ ಹೇಳೋಕ್ಕಾಗಲ್ಲ. ಸದ್ಯ ಅಡ್ಮಿಟ್ ಆಗೋದು ಬೇಡ, ಮನೇಲೇ ನೋಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ನಾನು. ಏನು ಹೇಳ್ತಾರೋ ಡಾಕ್ಟ್ರು ಮತ್ತೆ ರಿಪೋರ್ಟ್ಸ್ ಎಲ್ಲ ಚೆಕ್ ಮಾಡಿಕೊಂಡು ನೋಡೋಣ. ಸದ್ಯಕ್ಕೆ ಇಂಥ ಹಿಂಸೆ ಬೇಡಪ್ಪ. ಯಾವ್ದಾದ್ರು ಯಾಕಂದರೆ ಎಲ್ಲರೂ ಸ್ವಲ್ಪ ಚಿಕ್ಕ ಮಕ್ಕಳಿರೋರೆಲ್ಲ ಸ್ವಲ್ಪ ಹುಷಾರಾಗಿರಿ. ಯಾಕಂದರೆ ಈ ಕೋಲ್ಡ್ ಬಂದಾಗ ಒಬ್ಬೊಬ್ಬರ ಮಕ್ಕಳಿಗೆ ಯಾವ ಥರ ಇರುತ್ತೆ ಏನು ಅಂತ ಗೊತ್ತಿಲ್ಲ. ಯೂರಿನ್ ಬ್ಲಾಕ್ ಏನಕ್ಕಾಗತ್ತೆ ಅಂತಂದರೆ ಅವ್ರ ಬಾಡಿಯಲ್ಲಿರೋ ಪ್ರೋಟೀನ್ಸ್ ಎಲ್ಲ ಯೂರಿನಲ್ಲಿ ಹೊರ್ಟೋಗುತ್ತಂತೆ. ಅದು ನಮಗೂ ಗೊತ್ತಿಲ್ಲ, ಡಾಕ್ಟ್ರು ಚೆಕಪ್ ಮಾಡಿ ಹೇಳಿದ್ದಿದೆ ಲಾಸ್ಟ್ ಇಯರ್ ನಮಗೆ. ಈ ಏಜ್ ಏನು ಅಂದರೆ 2 ವರ್ಷದ ಮಕ್ಕಳಿಂದ 2 ವರ್ಷದ ಮಕ್ಕಳಲ್ಲೇ ಸ್ಟಾರ್ಟ್ ಆಗುತ್ತೆ ಬೇಗ, ಮತ್ತು 5 ವರ್ಷದ ಮಕ್ಕಳಲ್ಲಿ ಸ್ಟಾರ್ಟ್ ಆಗುತ್ತೆ. ನಮ್ಮ ಮಗುಗೂ 2 ವರ್ಷನಲ್ಲಿದ್ದಾಗೇ ಸ್ಟಾರ್ಟ್ ಆಗಿದ್ದು, ಅದೇ ಫಸ್ಟ್ ಟೈಮು. ಅದು ಮತ್ತೆ ಬರೋ ಚಾನ್ಸಸ್ ಇರುತ್ತಂತಲೇ ಹೇಳಿದರು. ಬಟ್ ಈಗ 1 ಇಯರ್ ಅಷ್ಟೊತ್ತಿಗೆ ಮತ್ತೆ ಅದು ಕಣ್ಣು ಊತಾಗಿ ಮುಖ ಎಲ್ಲ ಊತ ಆಗಿರೋದ್ರಿಂದ ಕೋಲ್ಡ್ ಆಗಿ ಇನ್ಫೆಕ್ಷನ್ ಆಗಿರುತ್ತೆ ಅಂತ ಹೇಳಿದ್ರು ಡಾಕ್ಟ್ರು. ಮತ್ತು ರಿಪೋರ್ಟ್ಸ್ ಎಲ್ಲ ಮತ್ತೆ ಮಾಡಿಸ್ಬೇಕಲ್ವಾ. ಸೊ ಅದ್ರ ಮೇಲೆ ನೋಡಿಕೊಂಡು ಮತ್ತೆ ಏನು ಮಾಡ್ತಾರೆ, ಮತ್ತೆ ಸಿರಪ್ ಎಲ್ಲ ಕಂಟಿನ್ಯೂ ಮಾಡುವಿ ಅಂತಾರೋ ಇಲ್ವಾ ಅಡ್ಮಿಟಾಗಿ ಬ್ಲಡ್ ಟೆಸ್ಟು ಅದು ಇದು ಅಂತ ಕೈ ಹಿಡ್ಕೊಂಡು ಚುಚ್ಚಿ ಮಗುನ ಇದು ಮಾಡ್ತಾರೋ ಗೊತ್ತಿಲ್ಲ. ಹೋದ್ಮೇಲೆ ಗೊತ್ತಾಗೋದು ಏನು ಮಾಡ್ತಾರೆ ಅಂತ. ಬಟ್ ಆದರೂ ನಾವು ಸ್ಪೆಷಲ್ ವಾರ್ಡ್ಗೆ ಹೋಗ್ಬೇಕು ಅಂದ್ಕೊಂಡ್ರು ಸ್ಪೆಷಲ್ ವಾರ್ಡಿಗೆ ಹೋಗೋಕ್ಕಾಗಲ್ಲ. ಜನರಲ್ ವಾರ್ಡ್ಗೆ ಹೋಗಿ ಇರಬೇಕು. ಅಕ್ಕಪಕ್ಕ ಎಲ್ಲ ಇರೋ ಪೇಷಂಟ್ಸೇ ತುಂಬ ಇನ್ಫೆಕ್ಷನ್ ಇರುತ್ತೆ. ಏನು ಮಾಡೋದು, ಒಬ್ಬೊಬ್ರಿಗೆ ಒಂದೊಂದು ಥರ ಕಾಯಿಲೆ ಇರುತ್ತೆ ಮಕ್ಕಳಿಗೆ. ಎಲ್ಲಿ ಬೇಗ ಇನ್ಫೆಕ್ಷನ್ ಆಗುತ್ತೆ, ನಮಗೆ ಇರ್ಬೋದು, ಮಗುಗೆ ಇರ್ಬೋದು. ನಾನು ಎಷ್ಟು ಅವಾಯ್ಡ್ ಮಾಡ್ಬೇಕಂದ್ರೂ ಅವಾಯ್ಡ್ ಮಾಡೋಕ್ಕಾಗಲ್ಲ. ನಮ್ಮ ಪರಿಸ್ಥಿತಿ ಇರೋ ಇದಕ್ಕೆ ನಾವು ಸ್ಪೆಷಲ್ ವಾರ್ಡ್ಗೆ ಹೋಗೋಕ್ಕಾಗಲ್ಲ. ಸೊ ಏನೋ ಜನರಲ್ ವಾರ್ಡ್ ಅಡ್ಜಸ್ಟ್ ಮಾಡ್ಕೊಬೇಕಂತ ನೋಡಿದ್ರೂ ತುಂಬಾ ಕಷ್ಟ ಆಗುತ್ತಪ್ಪ. ಜನರಲ್ ವಾರ್ಡಲ್ಲಿ ಕೂಗಾಟ ಗಲಾಟೆ ಇರೋದಕ್ಕೆ ಆಗಲ್ಲ. ಆಸ್ಪತ್ರೆನೇ ಬೇಡ, ಓಡೋಗಬೇಕು ಅಂತ ಅನಿಸ್ಬಿಡುತ್ತೆ. ಹಂಗೂ ಹಿಂಗೂ 6 ತಿಂಗಳು ತಪ್ಪಿಸ್ಕೊಂಡ್ಬಂದಿದ್ದೆ ಆಸ್ಪತ್ರೆ ಸವಾಸ ಬೇಡ ಅಂತ. ಬಟ್ ಈಗ ಮತ್ತೆ ಆಸ್ಪತ್ರೆಗೆ ಹೋಗಿದ್ದು ಸೇರ್ಕೊಳ್ಳೋ ಮತ್ತೆ ಪರಿಸ್ಥಿತಿ ಬರ್ತಾಯಿದೆ. ದೇವರು
ಬೇಗ ಇದನ್ನೆಲ್ಲ ವಾಸಿ ಮಾಡಿದ್ರೆ ಸಾಕಪ್ಪ ಅನ್ಸ್ಬಿಟ್ಟೆ. ಹಬ್ಬನೂ ಸಂಕ್ರಾಂತಿ ಹಬ್ಬ ಬರ್ತಾ ಇದೆ. ಅಡ್ವಾನ್ಸ್ ಆಗಿ ವಿಶ್ ಯು ಹ್ಯಾಪಿ ಸಂಕ್ರಾಂತಿ ಟು ಆಲ್. ಬಾಯ್.